ನನ್ನ ಹೆಸರು ಕೆ.ಎನ್. ಅಭಿಷೇಕ್, ದ್ವಿತೀಯ PUC ಬಿ ಲಿಂಗಯ್ಯ ವಸತಿ ಪದವಿ ಪೂರ್ವ ಕಾಲೇಜ್ ಸಿರಿಗೆರೆ. ಇಂದು ನಾನು ಪಗೆಂ ಬಾಲಕ ನಂಬರೆ ಎಂಬ ಪದ್ಯಭಾಗದ ಭಾವಾರ್ಥವನ್ನು ಹೇಳಲಾಗುತ್ತೇನೆ. ಮೊದಲಿಗೆ ಪುಲಿಗೆ ಸೋಮನಾಥ್ ಅವರು ಬರೆದಂತಹ ಸೋಮೇಶ್ವರ ಶತಕದಿಂದ ಆಯ್ದ ಪದ್ಯಭಾಗ ಪಗೆಂ ಬಾಲಕ ನಂಬರೆ. ಇಲ್ಲಿ ಮೊದಲಿಗೆ ಕವಿ ಪರಿಚಯ ನೋಡೋದಾದರೆ, ಪುಲಿಗೇರಿ ಸೋಮನಾಥ್ ಅವರು ಸುಮಾರು 16ನೇ ಶತಮಾನದಲ್ಲಿದ್ದ ವೀರಶೈವ ಕವಿ. ಸೋಮೇಶ್ವರ ಶತಕ ಎಂಬ ಗ್ರಂಥವನ್ನು ರಚಿಸಿದ್ದಾರೆ. ಧಾರವಾಡ ಜಿಲ್ಲೆಯ ಪುಲಿಗೇರಿ ಈಗಿನ ಲಕ್ಷ್ಮೇಶ್ವರ ಇವನ ಜನ್ಮಸ್ಥಳವಿರಬಹುದೆಂದು ವಿದ್ವಾಂಸರು ಊಹಿಸಿದ್ದಾರೆ. ತನ್ನ ಕೃತಿಯಲ್ಲಿ ಆತ ತನ್ನ ಸ್ವಂತ ವಿಚಾರವಾಗಿ ಏನನ್ನೂ ಹೇಳಿಕೊಂಡಿಲ್ಲ. ಸೋಮೇಶ್ವರ ಶತಕ ಹರಹರ ಶ್ರೀ ಚೆನ್ನ ಸೋಮೇಶ್ವರ ಎಂಬ ಅಂಕಿತವನ್ನು ಕವಿ ಕಾಣಿಸಿರುವುದನ್ನು ಕಾಣಬಹುದು. ಮೊದಲ ಹಾಗೂ ಕೊನೆಯ ಪದ್ಯಗಳನ್ನು ಕವಿಯು ರಚಿಸಿದ್ದಾರೆ. ಇದರಲ್ಲಿ ಪ್ರತಿಯೊಂದು ಪದ್ಯವು ಒಂದು ಮುಕ್ತಾತ್ಮಕ, ಸ್ವಯಂಪೂರ್ಣ, ಬಾಹುಳ್ಳ, ಸ್ವತಂತ್ರ ಪದ್ಯಗಳಾಗಿವೆ. ಲವಲವಿಕೆ, ಶೈಲಿ, ಉಪಮೇಯಗಳ ಸೊಗಸಿನಿಂದ ಸೋಮೇಶ್ವರ ಶತಕ ಕನ್ನಡಿಗರ ಮನೆಗೆದ್ದಿದೆ. ಇಲ್ಲಿ ಶತಕ ಎಂದರೆ ಶತಕದ ನೀತಿ ಪ್ರಧಾನ ಸೂಚಿಸುತ್ತದೆ. ಪುಲಿಗೆರೆ ಸೋಮೇಶ್ವರ ಶತಕವು ಕನ್ನಡ ಅತ್ಯಂತ ಜನಪ್ರಿಯ ಶತಕ ಗ್ರಂಥವಾಗಿದ್ದು, ಇದರಲ್ಲಿ ಒಟ್ಟು 103 ವೃತ್ತಗಳಿವೆ. ಕನ್ನಡಿಗರಲ್ಲಿ ಬಳಕೆ ಇದ್ದ ಹಲವು ಚಾನುಡಿಗಳು, ಗಾದೆಯ ಮಾತುಗಳು ಈ ವೃತ್ತಗಳಲ್ಲಿ ಹಾಸುಹೊಕ್ಕಾಗಿ ಬಂದಿವೆ. ನೀತಿ ಬೋಧನೆ ಈ ಶತಕದ ಮೂಲ ಉದ್ದೇಶ. ಸಂಸ್ಕೃತ ಸಂಭಾಷಿತಗಳ ಛಾಯೆ ಈ ಶತಕಗಳಲ್ಲಿ ಕಂಡು ಬರುವುದಾದರೂ ಸ್ವತಂತ್ರ ಲೋಕಾನುಭವ, ಮಾರ್ಮಿಕತೆ ಮೊದಲಾದ ಉನ್ನತ ಗುಣಗಳನ್ನು ಕಂಡು ಬರುತ್ತವೆ. ಶತಕದ ಭಾಷೆ ಸರಳವಾಗಿದ್ದು ಎಲ್ಲರಿಗೂ ಎಟಕುತ್ತಿದೆ. ಈಗ ಇದಿಷ್ಟು ಕವಿ ಪರಿಚಯ ನೋಡಿದ್ದಾರೆ. ಈಗ ಶತಕ ಸಾಹಿತ್ಯ ಎಂದರೆ ನೀವೆಲ್ಲರೂ ಪ್ರಶ್ನೆ ಬಂದಿರಬಹುದು. ಅಂದರೆ ಶತಕ ಸಾಹಿತ್ಯ ಎಂದರೆ 100 ಪದ್ಯಗಳಿಂದ ಕೂಡಿರುವ ಗ್ರಂಥವನ್ನು ಶತಕ ಎಂಬ ಹೆಸರಿಂದ ಕರೆಯುತ್ತಾರೆ. ಕನ್ನಡದ ಜಂಪು, ಷಟ್ಪದಿ, ವಚನ, ತ್ರಿಪದಿ ಮೊದಲಾದ ಸಾಹಿತ್ಯ ಪ್ರಕಾರಗಳಂತೆ ಶತಕವು ಸಾಹಿತ್ಯವು ಒಂದು ಪ್ರಕಾರ. ಇದು ಕಂದಾಯುಕ್ತ, ಷಟ್ಪದಿ ಮುಕ್ತ ಛಂದಸ್ಸಿನಲ್ಲಿ ರಚಿತವಾಗಿರುತ್ತವೆ. ಒಂದೊಂದು ಆತ್ಮನಿಷ್ಠವಾದ, ಭಾವನಿಷ್ಠವಾದ ಒಂದು ಕಾವ್ಯ ಪ್ರಕಾರ. ಮಹಾಕಾವ್ಯ ಖಂಡಕಾವ್ಯಗಳಂತೆ ವಸ್ತುನಿಷ್ಠವಲ್ಲ, ಕಥಾ ವಸ್ತುವನ್ನು ಒಳಗೊಂಡಿರುವುದಿಲ್ಲ. ಕವಿಯು ಮನೋಲಹರಿ ಹರಿದಂತೆ ಹಲವಾರು ಸಂದರ್ಭಗಳಲ್ಲಿ ರಚಿತವಾದ ಪದ್ಯಗಳು ಒಂದು ವಿಷಯದ ಏಕಸೂತ್ರಕ್ಕೆ ಒಳಗಾಗಿರುತ್ತವೆ. ಈ ಕಾರಣದಿಂದಲೇ ಶತಕಗಳ ಪ್ರಾಚೀನ ಕಾಲದಲ್ಲಿ ಭಾವಿಗೀತೆಗಳೆಂದು ವಿದ್ವಾಂಸರು ಊಹಿಸಿದ್ದಾರೆ. ಭಕ್ತಿ, ಜ್ಞಾನ, ವೈರಾಗ್ಯ, ನೀತಿಗಳನ್ನು ಪ್ರತಿಪಾದಿಸುವುದು ಶತಕಗಳ ಸಾಮಾನ್ಯ ಲಕ್ಷಣ ಎಂಬುದು 100 ಪದ್ಯಗಳಿಂದ ಕೂಡಿದ ಗ್ರಂಥವನ್ನು ಶತಕವೆಂದು ಕರೆಯುತ್ತಾರೆ. ವಾಡಿಕೆ ಇದ್ದರೂ ಕನ್ನಡದಲ್ಲಿ 100ರಿಂದ 128 ಪದ್ಯಗಳಿರುವ ಶತಕಗಳು ಕಂಡುಬರುತ್ತವೆ. ಕನ್ನಡದಲ್ಲಿ 400ಕ್ಕೂ ಹೆಚ್ಚು ಶತಕಗಳು ಇವೆ ಎಂದು ಸಾಹಿತ್ಯ ಚರಿತ್ರಕಾರರು ಅಭಿಪ್ರಾಯಪಟ್ಟಿದ್ದಾರೆ. ನಾಗವರ್ಮಾಚಾರ್ಯರ ಚಂದ್ರಚೂಡಾಮಣಿ ಶತಕ ಕನ್ನಡ ಮೊದಲ ಸಾಹಿತ್ಯ. ನಾಗವರ್ಮರು ರಚಿಸಿದ ಕನ್ನಡದ ಮೊದಲ ಶತಕ ಎಂದರೆ ಚಂದ್ರಚೂಡಾಮಣಿ ಶತಕ. ಕನ್ನಡದ ಮೊದಲನೆಯ ಶತಕ ಗ್ರಂಥ. ಎಷ್ಟು ಶತಕಗಳ ಯಾರೆಂಬ ವಿಚಾರ ತಿಳಿದು ಬಂದಿಲ್ಲ. ಹರಿಹರ, ಪುಲಿಗೇರಿ ಸೋಮನಾಥ, ದೇವರಾಜ, ರತ್ನಾಕರ ಮುಂತಾದ ಕವಿಗಳು ಜನಪ್ರಿಯವಾದ ಶತಕಗಳನ್ನು ರಚಿಸಿದವರು. ಬಹುಪಾಲು ಕನ್ನಡದ ಶತಕಗಳು ಇಲ್ಲಿ ಕಂಡುಬರುತ್ತದೆ. ಇದಿಷ್ಟು ಕವಿ ಪರಿಚಯ ಹಾಗೂ ಶತಕದ ಸಾಹಿತ್ಯವನ್ನು ತಿಳಿದುಕೊಂಡಿವೆ. ಈಗ ಪದ್ಯವಾಗಿ ಬರುವ. ಇಲ್ಲಿ ಪುಲಿಗೆರೆ ಸೋಮನಾಥರು ಹೀಗೆ ಹೇಳಿದರೆ, ಕೆಲವಂ ಬಲ್ಲವರಿಂದ ಕಲಿತು ಕೆಲವಂ ಶಾಸ್ತ್ರಗಳನ್ನು ಕೇಳುತ್ತವೆ, ಕೆಲವಂ ಮಾಟವರಿಂದ ಕಂಡು ಕೆಲವಂ ಸುಜ್ಞಾನಿದಿ ನೋಡುತ್ತವೆ, ಕೆಲವಂ ಸಜ್ಜನ ಸಂಗರಿಂದ ಅರಿಯಲ್ ಸರ್ವಜ್ಞನಪ್ಪ ನರಂ ಪಳಹುಂ ಬಳ್ಳ ಸಮುದ್ರವೈ ಹರಹರ ಶ್ರೀ ಚೆನ್ನ ಸೋಮೇಶ್ವರ. ಇಲ್ಲಿ ಪುಲಿಗೆರೆ ಸೋಮನಾಥರು
ಕೆಲವು ಬಲ್ಲವರಿಂದ ಕಲಿತು ಕೆಲವು ಶಾಸ್ತ್ರಗಳನ್ನು ಕೇಳುತ್ತವೆ. ಪುಲಿಗೆರೆ ಸೋಮನಾಥರು ಜ್ಞಾನವನ್ನು ಹೊಂದುವ ಮಾರ್ಗಗಳನ್ನು ಹೇಳುವ ಅಂದರೆ ಯಾವುದನ್ನೇ ಕಲಿಯಬೇಕಾದರೂ ನೋಡಿಕಲಿ ಮಾಡಿಕಲಿ ಎಂಬ ತತ್ವವನ್ನು ಮನುಷ್ಯನು ಕೆಲವು ವಿಷಯಗಳನ್ನು ಬಲ್ಲವರಿಂದ ಅರಿತುಕೊಂಡರೆ ಪಂಡಿತರಿಂದ ಕಲಿತುಕೊಳ್ಳಬೇಕು. ಕೆಲವೊಂದನ್ನು ಶಾಸ್ತ್ರ ಪುರಾಣ ಗ್ರಂಥಗಳಿಂದ ಕೇಳಿಕೊಂಡು ಅವುಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು. ಕೆಲವೊಮ್ಮೆ ಮಾಡುವವರಿಂದ ಕಂಡು ಕೆಲವೊಂದು ಸುಜ್ಞಾನದಿಂದ ನೋಡುತ್ತವೆ. ಅಂದರೆ ಕೆಲವು ಆಚರಣೆಗಳನ್ನು ಮಾಡುವವರನ್ನು ಕಂಡು ಕಲಿತರೆ ಇನ್ನೂ ಕೆಲವು ವಿಷಯಗಳನ್ನು ತಮ್ಮ ಸುಜ್ಞಾನದಿಂದ ಉತ್ತಮವಾದ ತಿಳುವಳಿಕೆಯಿಂದ ಅರಿತುಕೊಳ್ಳಬೇಕು ಅಥವಾ ತಿಳಿದುಕೊಳ್ಳಬೇಕು. ಕೆಲವು ಸಜ್ಜನ ಸಂಘದಿಂದ ಅರಿಯನ್ ಸರ್ವಜ್ಞನಪ್ಪ ನರ. ಇಲ್ಲಿ ಹರಿ ಅಂದ್ರೆ ಇಲ್ಲಿ ನಿಮಗೆ ಸಮಾನ ನಾಟಕ ಸಭೆ ಕೇಳುತ್ತಾರೆ. ಇನ್ನೊಂದರ್ಥ ಶತ್ರು ಅಥವಾ ವೈರಿ. ಇನ್ನೊಂದರ್ಥ ನೋಡಿದ್ರೆ ನರ ಎಂದ್ರೆ ಮನುಷ್ಯ. ಇನ್ನೊಂದರ್ಥ ಅರ್ಜುನ. ನೋಡಬಹುದಾಗಿದೆ. ಸಜ್ಜನರ ಸಂಘ ಹೆಜ್ಜೆಯನ್ನು ಸವಿದಂತೆ ಕೆಲವುದನ್ನು ಸಜ್ಜನ ಸವಾಸದಿಂದ ಮಾಡುವುದರ ಮೂಲಕ ಅರ್ಥಕೊಳ್ಳಬೇಕಾದ ಆಗಿದೆ. ಪಳವಂ ಪಳ್ಳ ಸಮುದ್ರವೈ ಹರಾರಟಿ ಸಣ್ಣ ಸೋಮಸರ. ಇಲ್ಲಿ ಪಲವ್, ಇಲ್ಲಿ ಪಾಕಾರ ಹಾಕಾರ ಮಾಡಲಾಗಿದೆ. ಪಲವ್ ಅಂದ್ರೆ ಹಲವು, ಮತ್ತು ಪಳ್ಳ ಅಂದ್ರೆ ಹಳ್ಳಗಳು. ಸಮುದ್ರವೇ ಹರಾರ ಶ್ರೀ ಚನ್ನ ಸೋಮೇಶ್ವರ ಅಂದ್ರೆ ಹಲವಾರು ಹಳ್ಳಗಳು ಕೂಡಿ ಸಮುದ್ರವಾಗುವಂತೆ ಹಲವರಿಂದ ಒಂದೊಂದು ವಿದ್ಯೆಯನ್ನು ಆ ಜ್ಞಾನದಿಂದ ವ್ಯಕ್ತಿಯು ಸರ್ವಜ್ಞನಂತೆ ಆಗುತ್ತಾನೆ ಎಂದು ಹೇಳುತ್ತಾ ಪ್ರತಿಯೊಬ್ಬ ಮನುಷ್ಯನು ಸುಜ್ಞಾನಿಯಾಗುವ ಮಾರ್ಗಗಳನ್ನು ಅಥವಾ ಜ್ಞಾನ ಸಂಪಾದಿಸುವ ಮಾರ್ಗಗಳನ್ನು ತಿಳಿಸಿದ್ದಾರೆ. ಸರ್ವರೊಳಗಿದ್ದ ಒಂದೊಂದು ಕಲಿತರೆ ವಿದ್ಯೆ ಪರ್ವತವೇ ವಶವಾಗುತ್ತದೆ ಎಂದು ಸರ್ವಜ್ಞನು ಈ ನುಡಿಯು ಅರ್ಥಪೂರ್ಣವಾಗಿರುತ್ತದೆ. ಇದಿಷ್ಟು ಒಂದು ಪದ್ಯ ಭಾಗವಾಗಿದೆ. ಇನ್ನೊಂದು ಉಣದೀರ್ಪ ಧನುಮಿ ಇದ್ದೊಡೆಯೇನು ಸುತನ್ ಇದ್ದಡೆ ಮುಪ್ಪಿನಲ್ಲಾಗದ ಒಣಗಲ್ ಪೈರಿಗೆ ಬಾರಿದ್ದ ಮಳೆ ತಾಂ ಬಂದೇನ್ ಆಪತ್ತಿನೋಳ್ ಮಳಿದು ನೋಡದೆ ಬಂದು ವೇತಕ್ಕೆ ಎನಿಸಲ್ ಕಾಲೋ ಚಿತ್ತಕ್ಕೆ ಐದಿದ ತೃಣವೇ ಪರ್ವತವಲ್ಲವೇ ಹರರ ಶ್ರೀಚಂದ್ರ ಸೋಮೇಶ್ವರ. ಉಣದಿರ್ಪ ಧನುಮಿ ಇರ್ದೊಡೇನು ಸುತ ನಿರ್ಧನ್ ಉಪ್ಪಿನಲ್ಲಾಗದ. ಇಲ್ಲಿ ಧನ ಎಂದರೆ ಸಂಪತ್ತು, ಹಣ ಪದಗಳ ಅರ್ಥ ಹೇಳುತ್ತಾರೆ, ಸಮಾನಾರ್ಥಕ ಪದಗಳನ್ನು ಹೇಳುತ್ತಾರೆ. ಇನ್ನೊಂದು ಅರ್ಥ ಸುತ ಎಂದರೆ ಮಗ. ಹೀಗೆ ನಾಟಕ ಶಬ್ದಗಳು ಕೇಳುತ್ತಾರೆ. ಇಲ್ಲಿ ಪುಲಿಗೆರೆ ಸೋಮನಾಥ ಸಕಾಲಕ್ಕೆ ಒದಗುವ ಸಹಾಯವೇ ಶ್ರೇಷ್ಠ ಎಂಬುದನ್ನು ಕುರಿತು ಹಲ್ಲಿದ್ದವರಿಗೆ ಕಡಲೆ ಕಡಲೆ ಇದ್ದವರಿಗೆ ಹಲ್ಲಿಲ್ಲ ಎಂಬ ಗಾದೆಯಂತೆ ನಮ್ಮಲ್ಲಿ ಬಳಸದೇ ಇರುವ ಅನುಭವಿಸಲಾರದ ಸಂಪತ್ತು ಎಷ್ಟೇ ಇದ್ದರೂ ಅದು ವ್ಯರ್ಥವಾದರೆ ಮನುಷ್ಯನಲ್ಲಿ ಮುಪ್ಪಿನಲ್ಲಿ ತಂದೆ ತಾಯಿಗಳನ್ನು ಆಶ್ರಯ ದಾತನಾಗಿರಬೇಕಾದ ಮಗನೇ ಮುಪ್ಪಿನಲ್ಲಿ ಆಗದಿದ್ದರು ಅಂತಹ ಮಕ್ಕಳಿದ್ದರೆ ಏನು ವ್ಯರ್ಥ, ಮಕ್ಕಳಿದ್ದರೆ ಅದು ವ್ಯರ್ಥ ಎಂದು ತಿಳಿಸಲಾಗುತ್ತದೆ. ಒಣಗಲ್ ಪೈರಿಗೆ ಬಾರಿದ ಮಳೆ ತಾಂ ಬಂದ್ ಆಪತ್ತಿನೋಳ್ ಅಂದ್ರೆ ಪೈರುಗಳು ಎಲ್ಲ ಬೆಳೆಯುವ ಸಂದರ್ಭದಲ್ಲಿ ಮಳೆ ಬಾರದೆ ಪೈರುಗಳು ಎಲ್ಲವೂ ಒಣಗಿ ಹೋದ ಮೇಲೆ ಬಂದರೆ ಮಳೆ ಅದು ವ್ಯರ್ಥ.
ಮಣಿದು ನೋಡದೆ ಬಂದು ವೇತಕ್ಕೆ ಎನಿಸಲ್ ಕಾಲೋ ಚಿತ್ತಕ್ಕೆ ಆಯ್ದಿದ. ಇಲ್ಲಿ ನಿಮಗೆ ಸಮಾನಾರ್ಥಕ ಕೇಳಿದ ನಾನಾರ್ಥಕ ಕೇಳಿದ್ರೆ ಕಾಲ ಎಂದರೆ ಒಂದರ್ಥ ಸಮಯ, ಇನ್ನೊಂದರ್ಥ ಸಾವು, ಇನ್ನೊಂದರ್ಥ ಯಮ. ನಿಮಗೆ ಸಮಾನಾರ್ಥ ನಾನಾರ್ಥ ಶಬ್ದ ಕೇಳುತ್ತಾರೆ. ಅಂದ್ರೆ ಮಣಿದಂ ನೋಡದೆ ಬಂದು ವೇತಕ್ಕೆ ಎನಿಸಲ್ ಕಾಲೋ ಚಿತ್ತಕ್ಕೆ ಹೈದಿದ. ಅಂದ್ರೆ ಕಷ್ಟ ಕಾಲು ಎದುರು ಆದಾಗ ನಮ್ಮನ್ನು ತಿರುಗಿ ನೋಡದ ಬಂದು ನಮ್ಮನ್ನು ಕಷ್ಟ ಕಾಲಕ್ಕೆ ಆಸರೆ ಆಗದ ಬಂದವರಿದ್ದರು ಅಂಥವರಿದ್ದರು ವ್ಯರ್ಥ. ತೃಣವೇ ಪರ್ವತವಲ್ಲವೇ ಹರಹರ ಶ್ರೀ ಚನ್ನ ಸೋಮೇಶ್ವರ. ನಿಮಗೆ ತೃಣ ಅಂದ್ರೆ ಪದರ ಅರ್ಥಗಳಿರ್ತಾರೆ. ತೃಣ ಅಂದ್ರೆ ಹುಲ್ಲು ಕಡ್ಡಿ. ಅಂದ್ರೆ ಹುಲ್ಲು ಕಡ್ಡಿ. ತೃಣವೇ ಪರ್ವತವಲ್ಲವೇ ಹರಹರ ಶ್ರೀ ಚನ್ನ ಸೋಮೇಶ್ವರ. ಇನ್ನು ಬಂಧುಗಳು ಇದ್ದರು ಅಂಥವರಿದ್ದರು ವ್ಯರ್ಥ. ಇದೆಲ್ಲವೂ ಲೆಕ್ಕಿಸದೆ ನಮ್ಮನ್ನು ಆಪತ್ತಿನ ಕಾಲದಲ್ಲಿ ನೆರವಾಗುವ ಒಂದು ಹುಲ್ಲು ಕಡ್ಡಿಯಷ್ಟು ದೊರೆತ ಚಿಕ್ಕ ಸಹಾಯವೇ ದೊಡ್ಡ ಪರ್ವತಕ್ಕೆ ಸಮಾನವಾಗುವುದು ಎಂದು ಹೇಳಿದ್ದಾರೆ. ಪ್ರತಿಯೊಬ್ಬ ಮನುಷ್ಯನು ಕಷ್ಟ ಕಾಲದಲ್ಲಿ ಸಹಾಯ ಬೇಡಿ ಯಾರೇ ಬಂದರೂ ಅವರಿಗೆ ಹುಲ್ಲು ಕಡ್ಡಿಯಷ್ಟು ಅಲ್ಪ ಸಹಾಯವನ್ನು ಮಾಡಿದರೆ ಅದಕ್ಕೆ ಬೆಲೆ ಕಟ್ಟಲು ಸಾಧ್ಯವಿಲ್ಲ. ನೀಡಿದ ಅಲ್ಪ ಸಹಾಯವೇ ದೊಡ್ಡ ಪರ್ವತಕ್ಕೆ ಸಮಾನವಾಗುವುದೆಂಬ ಸಂದೇಶವನ್ನು ಸಾರುತ್ತಾ ಮಾನವೀಯತೆಯ ಗುಣಗಳನ್ನು ಬೆಳೆಸುವ ಮಹತ್ವವನ್ನು ಅಂಶವನ್ನು ಈ ಶತಕವನ್ನು ಒಳಗೊಂಡಿದೆ. ಇನ್ನು ಮೂರನೇ ಭಾಗ. ಚಿಗುರೆಂದ ಮೇಲೆ ಬೇವು ಸ್ವಾದಬಹುದೇ ಚೇಡ್ ಚಿಕ್ಕದಂತ ಆಳ್ಕರಿ ತೆಗೆಯಲ್ ಕಚ್ಚದೆ ಪಾಲೊಡಿ ಪಣೆಯಂ ಸಾಕಲ್ಗೆ ವಿಶ್ವಾಸಿ ಖಗಂ ಸಾಕೋನೆಂದು ಗೂಗೆ ಮರಿಯಂ ಸಂಪ್ರೀತಿ ಎಂದೋವರೆ ಬಗೆಯಂ ಬಾಲಕ ನಂಬರೆ ಹರರ ಕೀಸನ್ನ ಸೋಮೇಶ್ವರ. ಚಿಗುರೆಂದ ಮೇಲೆ ಬೇವು ಸ್ವಾದ ಹೋಗುದೆ ಚೇಳು ಚಿಕ್ಕದಂತ ಆಳ್ಕರೆ. ಇಲ್ಲಿ ಸ್ವಾದ ಎಂದರೆ ಒಂದರ್ಥ ರುಚಿ, ಇನ್ನೊಂದರ್ಥ ಕೇಳುತ್ತಾರೆ. ಚಿಗುರೆಂದು ಮೇಲೆ ಬೇವು ಸ್ವಾದಬಹುದೇ ಚೇಳ ಚಿಕ್ಕದಂತ ಆಳ್ಕರೆ. ಅಂದ್ರೆ ಪುಲಿಗೇರಿ ಸೋಮನಾಥರು ಯಾವ ಸಂಗತಿಗಳನ್ನು ವೀಕ್ಷಿಸಬಾರದು ಎಂಬುದನ್ನು ಕೆಲವು ಉದಾಹರಣೆಯ ಮೂಲಕ ನಿರೂಪಿಸಿದ್ದಾರೆ. ಬೇವಿನ ಎಲೆಯನ್ನು ಚಿಗುರೆಂದು ಅದು ದೊಡ್ಡ ಬೆಲ್ಲದ ಪಾನೀಯದಲ್ಲಿ ಅತಿ ತೆಗೆದರೆ ಅದು ಸಿಹಿಯಾಗುತ್ತದೆ ಇಲ್ಲ. ಚೇಳನ್ನು ಚಿಕ್ಕದೆಂದು ಪ್ರೀತಿಯಿಂದ ಅದನ್ನು ಹಿಡಿಯಲು ಹೋದರೆ ಅದು ಕಚ್ಚದೇ ಇರುತ್ತದೆ, ಕಚ್ಚುತ್ತದೆ. ತೆಗೆಲ್ ಕಚ್ಚದೆ ಪಾಲುಡಿ ಪಣ್ಯಂ ಸಾಕಲ್ಗೆ ವಿಶ್ವಾಸಿ. ಅಂದ್ರೆ ಇಲ್ಲಿ ಪಾಕಾರವನ್ನು ಪಾಲು ಅಂದ್ರೆ ಹಾಲು. ಮಾಡಲಾಗಿದೆ. ಕಚ್ಚದೆ ಪಾಲುಡಿ ಪಣಿ ಅಂದ್ರೆ ನಿಮ್ಗೆ ಸಮಾನಾರ್ಥ ಕೇಳ್ತಾರೆ. ಒಂದರ್ಥ ಹಾವು ಸರ್ಪ. ಪಣಿಯಂ ಸಾಕಲ್ಗೆ ವಿಶ್ವಾಸಿ. ಹಾವಿಗೆ ಹಾಲನ್ನು ಉಣಿಸಿ ಅದು ಸಾಕಲು ವಿಶ್ವಾಸಿ. ಖಗಂ ಸಾಕುವನೆಂದು ಗೂಗೆ ಮರಿಯಂ ಸಂಪ್ರೀತಿ ಎಂದೋವರೆ. ಅಂದ್ರೆ ಅವನು ಒಬ್ಬ ವ್ಯಕ್ತಿಯು ತಾನು ಪಕ್ಷಿಯನ್ನು ಸಾಕುವ ಯಾರಾದರೂ ಗೂಬೆ ಮರಿಯನ್ನು ಅಕ್ಕರೆಯಿಂದ ಸಾಕುವರೇ ಇಲ್ಲ. ಪಗೆಯಂ ಬಾಲಕ ನಂಬರೆ ಹರಕಿ ಸಣ್ಣ ಸೋಮೇಶ್ವರ. ಈ ರೀತಿ ಶತ್ರುಗಳನ್ನು ಕೂಡ ಬಾಲಕನೆಂದು ಅಲಕ್ಷ್ಯ ಮಾಡುತ್ತಾರೆ ಎಂದು ಪ್ರಶ್ನಿಸುವ ಮೂಲಕ, ಅಂದರೆ ಚಿಗುರು ಬೇವು ಚಿಕ್ಕ ಚೇಳು ಹಾಲು ಹುಂಟ ಹಾವು ಗೂಗೆ ಮರೆ. ಇಲ್ಲಿ ನಿಮಗೆ ಗೂಗೆ ಮರೆಯನ್ನು ಗುಣವಾಚಕ ಪದಗಳನ್ನು ಕೇಳುತ್ತಾರೆ.
ಇಲ್ಲಿ ಗೂಗೆ ಮರಿ ಗುಣವಾಚಕ ಪದ, ಮರಿ ಇಲ್ಲಿ ಗುಣವಾಚಕ ಪದವಾಗಿದೆ. ಇಲ್ಲಿ ಖಗ ಅಂದರೆ ಪಕ್ಷಿ. ಚಿಗುರು ಬೇವು, ಚಿಕ್ಕ ಚೇಳು, ಹಾಲುಂಡ ಹಾವು, ಹೊಗೆ ಮರೆ ಇವುಗಳೆಲ್ಲವೂ ತಮ್ಮ ಮೂಲ ಸ್ವಭಾವವನ್ನು ಬಿಡುವುದಿಲ್ಲ. ಅದೇ ರೀತಿ ಒಬ್ಬ ಸಣ್ಣ ಹುಡುಗ ತಮಗೆ ಏನು ಮಾಡಬಲ್ಲ ಏನೆಂದು ಶತ್ರುವಾದವನ್ನು ಎಂದಿಗೂ ಯಾವ ಸಂದರ್ಭಕ್ಕೂ ಅಲಕ್ಷ್ಯ ಮಾಡಬಾರದು. ಶತ್ರುಗಳ ವಿಚಾರದಲ್ಲಿ ಸದಾ ಎಚ್ಚರಿಕೆಯಿಂದ ಮನುಷ್ಯನಿಗೆ ಅಪಾಯಗಳನ್ನು ಒದಗಿಸುವ ಯಾವುದೇ ಎಷ್ಟೇ ಚಿಕ್ಕದಾದರೂ ಕೂಡ ಎಚ್ಚರಿಕೆಯಿಂದ ಇರುವುದರಿಂದ ಮುಂದೆ ಅದರಿಂದ ನಮಗೆ ಒದಗುವ ಆಪತ್ತಿನಿಂದ ಸ್ವಲ್ಪವಾದರೂ ಪಾರವಾಗಲು ಸಾಧ್ಯ ಎಂಬುದನ್ನು ಈ ಸಂದೇಶವನ್ನು ಒಳಗೊಂಡಿದೆ. ಇಲ್ಲಿಯವರೆಗೂ ನನ್ನ ಸ್ನೇಹಿತನಾದ ಅಭಿಷೇಕ್ ರವರು ಪಗೆಯಂಬಾಲಕರೆ ಎಂಬ ಹುಲಿಗೆರೆ ಸೋಮನಾಥ್ ಅವರು ರಚಿಸಿದ ಸೋಮೇಶ್ವರ ಶತಕ ಎಂಬ ಗ್ರಂಥದಿಂದ ಆಯ್ದುಕೊಳ್ಳಲಾದ ಪದ್ಯವನ್ನು 3 ಪದ್ಯಗಳ ಇಲ್ಲಿಯವರೆಗೆ ಸವಿಸ್ತಾರವಾಗಿ ತಿಳಿಸಿಕೊಟ್ಟಿದ್ದಾರೆ. ಈಗ 4ನೇ ಪದ್ಯವಾದ ನೋಡುತ್ತಾ ಹೋಗೋಣ. ಅರೆಯಂ ಸೀಳು ಒಡೆ ಚಾಣಂಗಳಿಂದಲ್ಲದೆ ಆನೆ ಮೆಟ್ಟಲವುದೇ ಕಿರುದಾಗಿದ್ದೊಡದೆ ಉಪಾಯ ಪರಲೋಕಂ ಕೋಟಿಗೀಡಕ್ಕೂ ಎಮ್ಮರನ್ನಿದ್ದೇನು ಅದರಿಂದಲೆತ್ತಬಹುದೇ ಬಲ್ವರಂ ಸನ್ನೆ ಸಾವಿರ ಕಾಲಾಳಿನ ಸತ್ವವೈ ಅರಾರ ಶ್ರೀ ಚೆನ್ನ ಸೋಮೇಶ್ವರ. ಇಲ್ಲಿ ಅಡೆ ಅಂದರೆ ಬಂಡೆ ಎಂಬ ಅರ್ಥ ಬರುತ್ತದೆ. ಅರೆಯದೇ ಬಂಡೆಯ ಪದಾರ್ಥಕ್ಕೆ ಕೇಳುವಂತಹ ಪದವಾಗಿದೆ. ಚಾಣ ಎಂದರೆ ಹುಳಿ ಮತ್ತು ಟಂಕ ಎಂದು ಕೇಳಬಹುದಾಗಿದೆ. ಬಲ್ವರಂ ಅಂದರೆ ಬಲು ಭಾರವಾದಂಥದ್ದು. ಸನ್ನೆ ಎನ್ನುವುದಾದರೆ ವೀಟುಗೋಲು. ಕಾಲಾಳು ಎಂದರೆ ಚತುರಂಗದಲ್ಲಿ ಇರ್ತಕ್ಕಂಥ ಒಂದು ಬಲವಾದ ಸೈನ್ಯವನ್ನು ಕಾಲಾಳು ಎಂದು ಕರೆಯುತ್ತಿದ್ದರು. ಇನ್ನು ಎಮ್ಮರ ಅಂತ ಅಂದ್ರೆ ಇದನ್ನ ಗುಣವಾಚಕ ಪದದಲ್ಲಿ ಕೇಳುವಂತ ಪದವಾಗಿದ್ದು ಇದರೊಳಗೆ ಗಿರಿ ಎಂಬ ಪದ ಗುಣವಾಚಕವಾಗುತ್ತದೆ. ಇಲ್ಲಿ ಶಕ್ತಿಗಿಂತ ಯುಕ್ತಿ ಮೇಲೆ ಎಂಬುದು ಕವಿಯು ಸವಿಸ್ತಾರವಾಗಿ ತಿಳಿಸಿಕೊಟ್ಟಿದ್ದಾರೆ. ಈ ಪದ್ಯದಲ್ಲಿ ಶಕ್ತಿಗಿಂತ ಯುಕ್ತಿ ಎಂಬ ಮಾತಿನಂತೆ ದೇಹ ಬಲಕ್ಕಿಂತ ಬುದ್ಧಿಬಲ ಹೆಚ್ಚು ಎಂದು ಇಲ್ಲಿ ತಿಳಿಸಿಕೊಡುತ್ತಿದ್ದಾರೆ. ಸೂಕ್ಷ್ಮಮತಿಗಳ ಬುದ್ಧಿಬಲ ಮುಖ್ಯ ಎಂಬುದನ್ನು ಇಲ್ಲಿ ಪದ್ಯದಲ್ಲಿ ಕಾಣಬಹುದಾಗಿದೆ. ಬಂಡೆಯನ್ನು ಸೀಳಬೇಕಾದರೆ ಸಣ್ಣದಾಗಿರುವಂತಹ ಒಂದು ಚಾಣ ಅಥವಾ ಹುಳಿಗೆ ಸಾಕು ಹೊರತು ಆನೆಯ ಕಾಲಿನಿಂದ ತುಳಿಯಲು ಸಾಧ್ಯವಾಗುವುದಿಲ್ಲ. ಅದೇ ರೀತಿ ಉಪಾಯ ಬಲ್ಲವನು ಒಬ್ಬನೇ ಆದರೂ ಅವನು 1000 ಸಣ್ಣ ಸಾಮಾನ್ಯವಾದಂತಹ ಜನರಿಗೆ ಸಮಾನವಾಗುತ್ತಾನೆ. ಇನ್ನು ಕೋಟಿ ಜನರಿಗೆ ಅವನು ಸರಿಸಮಾನವಾಗಿ ಉಪಾಯ ಬಲ್ಲವನಿಗೆ ಅಪಾಯವಿಲ್ಲ ಎಂಬ ಮಾತು ಕೂಡ ಇದೆ. ಅತಿ ಭಾರವಾದ ವಸ್ತುವನ್ನು ಮೇಲೆತ್ತಬೇಕಾದರೆ ದೊಡ್ಡ ಮರದಿಂದ ಸಾಧ್ಯವಿಲ್ಲವಾದರೂ ಆದರೆ ಭಾರವನ್ನು ಎತ್ತುವುದಕ್ಕಾಗಿ ಉಪಯೋಗಿಸುವ ಒಂದು ಮೀಟುಗೋಲು ಸಾಕು ಎಂದು ಕವಿ ಇಲ್ಲಿ ಸವಿಸ್ತಾರವಾಗಿ ತಿಳಿಸಿಕೊಟ್ಟಿದ್ದಾರೆ. ಅದೇ ರೀತಿ ಕಾಲಾಳುಗಳ ಶಕ್ತಿ ಇರುತ್ತದೆ. ಮಂದಿಯಷ್ಟು 1000 ಮಂದಿಯಷ್ಟು ಬಲ ಇರುವಂತಹ ಒಂದು ಮೀಟುಗೋಲಿಗೆ 1000 ಕಾಲಾಳುಗಳ ಸತ್ವವನ್ನು ಹೊಂದಿರುತ್ತದೆ. ಇಲ್ಲಿ ಯುಕ್ತಿಗಿಂತಹ ಬುದ್ಧಿಬಲ ಹೆಚ್ಚು ಅಂತ ಹೇಳಿ ಕವಿಯು ಸವಿಸ್ತಾರವಾಗಿ ತಿಳಿಸಿಕೊಡುವಂತಹ ಒಂದು ಪದ್ಯವನ್ನು ಇಲ್ಲಿ ನಾವು ಕಾಣಬಹುದಾಗಿದೆ. ಇನ್ನು 2ನೇ ಪದ್ಯವಾದ ಹಿರಿಯಲ್ ಬಲ್ಲೊಡೆ ವೀರನಾಗು ದರೆಯೋಳ್ ನಾನಾ ಚಮತ್ಕಾರಮಂ ಅರಿಯಲ್ ಬಲ್ಲೊಡೆ ಮಂತ್ರಿಯಾಗು ವಿಭುವಾಗರೆಂದೊಳಂ ಕೋಪಂ ತೊರೆಯಲ್ ಬಲ್ಲೊಡೆ ಯೋಗಿಯಪ್ಪುದೆ ಹರಿಷಡ್ವರ್ಗಗಳಂ ಗೆಲ್ಲೊಡೆ ತೆರಬಲ್ಲರ್ ಪುಣೆಯಪ್ಪುದೆ ಅರಾರ ಶ್ರೀ ಚೆನ್ನ ಸೋಮೇಶ್ವರ.
ಇಲ್ಲಿ ನಾವು ಇಡೀ ಎಂಬ ಪದವನ್ನು ಸಮಾನಾರ್ಥಕವಾಗಿ ತೆಗೆದುಕೊಳ್ತೇವೆ. ಮತ್ತು ತಿವಿ ಎಂಬ ಅರ್ಥಗಳು ಕೂಡ ಇದಕ್ಕೆ ಇವೆ. ಅದೇ ರೀತಿಯಾಗಿ ಧರೆಯನ್ನು ನಾವು ಇಲ್ಲಿ ನೋಡೋದಾದ್ರೆ ಇದು ಕೂಡ ಸಮಾನಾರ್ಥಕ ಕೇಳುವ ಪದ. ಭೂಮಿ, ಗಿಳೆ, ಪೃಥ್ವಿ, ಅವನಿ, ಊರ್ವಿ ಎಂಬ ಪದಗಳನ್ನು ಇಲ್ಲಿ ನೋಡಬಹುದಾದರೆ ಅದೇ ರೀತಿ ವಿಭು ಅನ್ನೋ ಪದ ಸಮಾನಾರ್ಥಕ ಪದವಾಗಿದೆ. ರಾಜ, ಅರಸ, ಚಕ್ರವರ್ತಿ, ಸಾಮ್ರಾಟ, ಒಬ್ಬ ಎಂಬ ಅರ್ಥಗಳಿವೆ. ಇಲ್ಲಿ ನಾವು ಸಮಾನಾರ್ಥಕವನ್ನು ನೋಡಿದರೆ ಅಲ್ಲಿ ನಾನಾರ್ಥಕ ಪದ ಇದು ಪಿಡಿ ಎಂಬ ಒಂದು ಅರ್ಥ ಬರುತ್ತದೆ. ವೈರಿ ಮತ್ತು ಶತ್ರು ಎಂಬ ಅರ್ಥ ಬರುತ್ತದೆ. ಅದೇ ರೀತಿ ನಾವು ತೆರ ಎಂಬ ಪದವು ಕೂಡ ನಾನಾರ್ಥಕ ಪದವಾಗಿದೆ. ತೆರಿಗೆ, ರೀತಿ, ದಂಡ. ಇನ್ನೊಂದು ಅರ್ಥವನ್ನು ನೋಡಿದರೆ ಕನ್ಯಾಶುಲ್ಕ ಎಂಬ ಕೂಡ ಅರ್ಥ ಬರುತ್ತದೆ. ಅದೇ ರೀತಿ ನಾವು ಇಲ್ಲಿ ದೊರೆ ಎಂಬ ಪದವನ್ನು ನೋಡಿದರೆ ತ್ಯಜಿಸು ಅಥವಾ ಬಿಟ್ಟು ಬಿಡು ಎಂಬ ಅರ್ಥವಿದೆ. ಇನ್ನೊಂದು ಅರ್ಥ ನದಿ ಅಥವಾ ಹಳ್ಳ. ಅದೇ ರೀತಿ ನಾವು ಇಲ್ಲಿ ತತ್ಸಮ ಪದವನ್ನು ನೋಡೋದಾದ್ರೆ ಪಾಕಾರದ ಆಕಾರವಾಗುತ್ತದೆ. ದರೆ ಇದು ದರ ಎಂಬ ಅರ್ಥವಾಗುತ್ತದೆ. ಇಲ್ಲಿ ಅದೇ ರೀತಿ ನಾವು ವೀರ ಎಂಬ ಪದವನ್ನು ಕೂಡ ನೋಡಬಹುದಾಗಿದೆ. ಇದು ವೀರ ಎಂಬ ಅರ್ಥವನ್ನು ಕೊಡುತ್ತದೆ. ಇಲ್ಲಿ ನಾವು ಕೆಲವು ಅರಿಷಡ್ವರ್ಗಗಳನ್ನು ನೋಡಿದರೆ ಕಾಮ, ಕ್ರೋಧ, ಮದ, ಮತ್ಸರ, ಮೋಹ. ಇಲ್ಲಿ ನಾವು ಅರಿಷಡ್ ವರ್ಗಗಳನ್ನು ನೋಡಬಹುದಾಗಿದೆ. ಇನ್ನೊಂದು ಲೋಭ.
ಇದರಲ್ಲಿ ಕೆಲವು ಪದಗಳನ್ನ ಇಲ್ಲಿ ಪರೀಕ್ಷಾ ದೃಷ್ಟಿಯಿಂದ ಕೇಳಬಹುದಾದಂತಹ ಪರೀಕ್ಷೆಗಳಿವು ಪದಗಳಾಗಿವೆ. ಇಲ್ಲಿ ಕವಿಯು ಹಿರಿಯಲ್ ಬಲ್ಲೊಡೆ ವೀರನಾಗು ಎಂದರೆ ಕೆಲವು ಶತ್ರುಗಳನ್ನ ಚುಚ್ಚುವವನಾದವನು ಮಾತ್ರ ಮತ್ತು ತಿರಿಯಬಲ್ಲವನಾದಂತಹ ಸಮಾಜದಲ್ಲಿ ಅವನು ಈ ವೀರನಾಗುತ್ತಾನೆ. ಇಲ್ಲಿ ಸಮಾಜದಲ್ಲಿರುವ ಪ್ರತಿಯೊಬ್ಬರೂ ಅವರವರ ಸ್ಥಾನಗಳಿಗೆ ಬೇಕಾದ ತಕ್ಕಂತೆ ಮಾಡಬೇಕಾದ ಅರ್ಹತೆಗಳು ಮತ್ತು ಅವರು ಹೊಂದಿರಬೇಕಾದ ಕರ್ತವ್ಯಗಳ ಬಗ್ಗೆ ಅರಿವನ್ನು ಮೂಡಿಸುತ್ತದೆ. ಇಲ್ಲಿ ಸಾರ್ವಜನಿಕ ಪ್ರಸ್ತುತ ಪದ್ಯ ಭಾಗ ಮುಖ್ಯವಾಗಿದೆ. ಪ್ರತಿಯೊಂದು ಕೆಲಸಕ್ಕೂ ಅದನ್ನು ನಿರ್ವಹಿಸುವ ಸಾಮರ್ಥ್ಯವಿರುವುದು ಅತ್ಯವಶ್ಯಕ ಎಂಬುದನ್ನು ಕವಿ ಇಲ್ಲಿ ವಿವರಿಸಿದ್ದಾರೆ. ವೀರ, ಮಂತ್ರಿ, ರಾಜ, ಯೋಗಿಗಳು ಯಾವ ಯಾವ ಅರ್ಹತೆಗಳನ್ನು ಹೊಂದಿರಬೇಕಾದೆಂದು ಇಲ್ಲಿ ತಿಳಿಸಿದ್ದಾರೆ. ಶತ್ರುವನ್ನು ಧೈರ್ಯದಿಂದ ಎದುರಿಸಲು ಹಿರಿಯಬಲ್ಲ ಇರುವವನು ಮಾತ್ರ ವೀರನಾಗುತ್ತಾನೆ ಎಂದು ಇಲ್ಲಿ ಕವಿಯು ಸವಿಸ್ತಾರವಾಗಿ ಹೇಳಿದ್ದಾರೆ. ಇನ್ನು ದರೆಯವಳು ನಾನಾ ಚಮತ್ಕಾರ ಹರಿಯಬಲ್ಲೊಡೆ ಮಂತ್ರಿಯಾಗು. ಮಂತ್ರಿಯಾದವನು ಲೋಕದಲ್ಲಿನ ನಾನಾ ವಿಧವಾದ ಬುದ್ಧಿವಂತಿಕೆ, ಚಮತ್ಕಾರಗಳನ್ನು, ತಂತ್ರಗಾರಿಕೆಗಳನ್ನು ಅರಿತುಕೊಂಡು ರಾಜನಿಗೆ ಸಲಹೆಗಳನ್ನು ನೀಡುವವನು ಮಾತ್ರ ಇಲ್ಲಿ ಮಂತ್ರಿ ಆಗುತ್ತಾನೆ. ಅದೇ ರೀತಿ ವಿಭುವಾಗಲೆಂದೊಡೆ ಕೋಪಂ ತೊರೆಯಲ್ಬಲ್ಲೊಡೆ ಯೋಗಿಯ ಪೂಜೆ ಹರಿಷಡ್ವರ್ಗಗಳನ್ನು ಗೆಲ್ಲೊಡೆ. ಇಲ್ಲಿ ಕವಿಯು ರಾಜ ಆಗುವವನು ಯಾರು ಏನೇ ಹೇಳಿದರೂ ಸಹನೆಯಿಂದ ತಾಳ್ಮೆಯಿಂದ ಕೇಳಿಸಿಕೊಳ್ಳಬೇಕು, ತನ್ನಲ್ಲಿರುವ ಕೋಪವನ್ನು ತೊರೆಯುವಂತಿರಬೇಕು, ಆಗ ಅವನು ಮಾತ್ರ ರಾಜನಾಗುವ ಯೋಗ್ಯತೆಯನ್ನು ಪಡೆದಿರುತ್ತಾನೆಂದು ಇಲ್ಲಿ ಕವಿಯು ತಿಳಿಸಿದ್ದಾರೆ. ಅದೇ ರೀತಿ ಹರಿಷಡ್ವರ್ಗಗಳಾದ ಕಾಮ, ಕ್ರೋಧ, ಮದ, ಲೋಭ, ಮತ್ಸರ ಇವುಗಳನ್ನು ಗೆಲ್ಲುವ ಸಾಮರ್ಥ್ಯವನ್ನು ಉಳ್ಳವನು ಮಾತ್ರ ಇಲ್ಲಿ ಯೋಗಿಯಾಗಲು ಸಾಧ್ಯವಾಗುತ್ತದೆ ಎಂದು ಇಲ್ಲಿ ಕವಿ ತಿಳಿಸುತ್ತಾರೆ. ತನ್ನ ಕೈಯಿಂದ ದಂಡ ತರುವ ಯೋಗ್ಯತೆ ಉಳ್ಳವನು ಮತ್ತೊಬ್ಬರ ಮಾಡುವ ಸಾಲಕ್ಕೆ ಹೊಣೆಯಾಗಬೇಕೇ ಹೀಗೆ ಆ ವಿಚಾರವನ್ನು ಬಲ್ಲವನು ಹೊಣೆಯನ್ನು ಹೊತ್ತು ಸಮಾಜವನ್ನು ಮುನ್ನಡೆಸಬೇಕೆಂದು ಕವಿ ಈ ಪದ್ಯದಲ್ಲಿ ಸವಿಸ್ತಾರವಾಗಿ ತಿಳಿಸಿಕೊಡುತ್ತಿದ್ದಾರೆ. ಇನ್ನು ಮೂರನೇ ಪದ್ಯವನ್ನು ನೋಡೋಣ. ಕೊಡೆಯಳು ತುಂಬಿದರೆ ಪಂಕ ಮೇಲೆ ತೊಳೆಯಲ್ ತಾವು ಶುದ್ಧನೇನಪ್ಪನೆ ಕಡುಪಾಪಂ ಬಲು ಮೀಯಲಾತ ಶುಚಿಯೇ ಕಾಕಾಳಿ ತಾವು ಮೀಯದೆ ಗುಡುಪಾನಂಗಳೊದ್ದೆ ಬೇವಿನ ಫಲಂ ಸ್ವಾದ ಒಪ್ಪುದೆ ಲೋಕದೋಳ್ ಮಡಿಯೇ ನಿರ್ಮಲ ಚಿತ್ತವೈ ಹರ ಶ್ರೀ ಚನ್ನ ಸೋಮೇಶ್ವರ. ಇಲ್ಲಿ ಕೊಡೆಯೋಳ ಎಂಬ ಪದವು ಒಡೆಯಿಂದ ಪಾಕಾರ ಬದಲಾಗುತ್ತದೆ. ಈ ಒಡೆ ಎಂಬ ಪದವು ಹೊಟ್ಟೆ ಎಂಬ ಅರ್ಥವನ್ನು ಕೊಡುತ್ತದೆ. ಅದೇ ರೀತಿಯಾಗಿ ಇಲ್ಲಿ ಮೀಯ ಎಂಬ ಪದವನ್ನು ನಾವಿಲ್ಲಿ ಸ್ನಾನ ಮಾಡು ಎಂದು ತಿಳಿದುಕೊಳ್ಳಬಹುದಾಗಿದೆ. ಅದೇ ರೀತಿಯಾಗಿ ನಾವು ಇಲ್ಲಿ ಪಂಕ ಎಂದರೆ ಕೆಸರು ಎಂಬ ಕೂಡ ಅರ್ಥವನ್ನು ಪರಾರ್ಥ ಕೇಳುತ್ತಾರೆ. ಇಲ್ಲಿ ಕಡುಪಾಪ ಎಂಬ ಪದವನ್ನು ಗುಣವಾಚಕ ಪದವಾಗಿ ಬಹಳಷ್ಟು ಸಾರಿ ಪರೀಕ್ಷೆಯಲ್ಲಿ ಕೇಳಬಹುದಾಗಿರುವ ಪದವಾಗಿದೆ. ಕಡು ಎಂಬ ಒಂದು ಗುಣವಾಚಕವಾಗುತ್ತದೆ. ಇದೇ ರೀತಿಯಾಗಿ ಮಡಿ, ಇದಕ್ಕೆ ನೈರ್ಮಲ್ಯ ಎಂಬ ಅರ್ಥವನ್ನು ಇದೆ. ಅದೇ ರೀತಿಯಾಗಿ ಚಿತ್ತ ಎಂದರೆ ಮನಸ್ಸು ಎಂಬ ಅರ್ಥವನ್ನು ಕೂಡ ಬರುತ್ತದೆ. ಇಲ್ಲಿ ನಾವು ಒಡೆಯೋಳು ತುಂಬಿದರೆ ಪಂಕ ಮೇಲೆ ತೊಳೆಯಲು ತಾವು ಶುದ್ಧನೇನಪ್ಪ ಅಂದರೆ ಕವಿಯು ಕೆಲವು ಉದಾಹರಣೆಗಳ ಮೂಲಕ ಇಲ್ಲಿ ತಿಳಿಸುತ್ತಾರೆ. ಒಡೆಯೋಳು ತುಂಬಿದರೆ ಅಂದರೆ ಕೆಸರು ರಾಡಿಯನ್ನು ಮೈಮೇಲೆ ತುಂಬಿಕೊಂಡರೂ ಕೂಡ ತನ್ನ ಮನಸ್ಸಿನಲ್ಲಿ ಅವನು ಶುದ್ಧ ಇಲ್ಲದೆ ಇರುವುದು ಇಲ್ಲಿ ಸವಿಸ್ತಾರವಾಗಿ ಕಂಡುಬರುತ್ತದೆ.
ಹೊಟ್ಟೆಯಲ್ಲಿ ಕಲ್ಮಶದ ಕೆಸರನ್ನು ತುಂಬಿಕೊಂಡ ಮೇಲೆ ತೊಳೆದರೆ ಮಾತ್ರ ಪರಿಶುದ್ಧನಾಗಲು ಸಾಧ್ಯವಾಗುವುದಿಲ್ಲ. ಅದೇ ರೀತಿ ಕಡು ಪಾಪ ಬರು ಮೀಯಾತ ಶುಚಿಯೇ ಕಾಳಿ ತಾವು ಮೀಯದೆ. ಇಲ್ಲಿ ವಿಪರೀತ ಕೆಟ್ಟ ಕೆಲಸಗಳನ್ನು ಪಾಪ ಕಾರ್ಯಗಳನ್ನು ಮಾಡಿ ನಂತರ ಅನೇಕ ತೀರ್ಥ ಸ್ಥಾನಗಳಿಗೆ ಹೋಗುವುದು, ದೇವಸ್ಥಾನಗಳಿಗೆ ಹೋಗುವುದು, ಅದೇ ರೀತಿಯಾಗಿ ಅವರು ಪಾಪ ಕರ್ಮಗಳನ್ನು ತೊಳೆದುಕೊಳ್ಳಬೇಕೆಂದು ಇಚ್ಛಿಸುತ್ತಾರೆ. ಆದರೆ ಕಾಗೆಗಳು ಕೂಡ ಆ ಗಂಗಾ ನದಿ ಎಂಬ ಉದಾಹರಣೆಯನ್ನು ಇಲ್ಲಿ ಕೊಡುತ್ತಾರೆ. ಆ ನೀರಿನಲ್ಲಿ ಮುಳುಗುವುದಿಲ್ಲವೇ ಎಂದು ಕವಿಯಲ್ಲಿ ನಮ್ಮನ್ನೇ ಕೂಡ ಪ್ರಶ್ನೆಯನ್ನು ಮಾಡಬಹುದಾಗಿದೆ. ವ್ಯಂಗ್ಯವಾಗಿ ಇದನ್ನು ಹೇಳಿದ್ದಾರೆ. ಗುಡುಪಾನಗಳದ್ದೇ ಬೇವಿನ ಫಲಂ ಸ್ವಾದವಪ್ಪದೆ ಲೋಕಗಳು. ಗುಡುಪಾನ ಅಂದರೆ ಬೆಲ್ಲದ ಪಾನಕ ಎಂಬ ಅರ್ಥವನ್ನು ಕೂಡ ಇದು ಬರುತ್ತದೆ. ಬೆಲ್ಲದ ಪಾನಕದಲ್ಲಿ ಬೇವಿನ ಒಂದು ಮರ ಅಥವಾ ಬೀಜ ಹಣ್ಣು ಇದನ್ನು ಹತ್ತಿದರೆ ಅದು ಸಿಹಿ ಆಗಲು ಸಾಧ್ಯವಾಗುವುದಿಲ್ಲ. ಮತ್ತು ಅದು ಬೇವು ಕಹಿಯಾದಂಥ ರುಚಿಯನ್ನು ಹೊಂದಿರುವಂಥದ್ದು, ಅದು ಸ್ವಾದವಾಗುವುದಿಲ್ಲ. ಅದೇ ರೀತಿಯಾಗಿ ಮಡಿಯೇ ನಿರ್ಮಲ ಚಿತ್ತವೇ ಅರಹರ ಶ್ರೀ ಚನ್ನ ಸೋಮೇಶ್ವರ. ಇಲ್ಲಿ ಕವಿಯು ಮನುಷ್ಯನು ಮೂಲ ಗುಣ ಪರಿಶುದ್ಧವಾಗಿರಬೇಕು. ಬೇವಿನ ಬೀಜವನ್ನು ಬೆಲ್ಲದ ಪಾನಕದಲ್ಲಿ ಇಟ್ಟರೂ ಅದು ಸವೆಯಾಗಲು ತಿಳಿಸುವ ನಂತರ ಇಲ್ಲಿ ಸಾಧ್ಯವಿಲ್ಲ. ಬೇವು ತನ್ನ ಕೈ ಗುಣವನ್ನು ಬಿಡುವುದಿಲ್ಲ. ಮನುಷ್ಯನು ತನ್ನ ಮಡಿಯೆಂದರೆ ನಿರ್ಮಲವಾದಂತಹ ಮನಸ್ಸನ್ನು ಕೂಡ ಹೊಂದಿರಬೇಕಾಗುತ್ತದೆ. ಆದ್ದರಿಂದ ಬಾಹ್ಯ ಶುಚಿತ್ವಕ್ಕಿಂತ ಅಂತರಂಗದ ಶುದ್ಧಿ ಮುಖ್ಯ ಎಂಬುದು ಇಲ್ಲಿ ಕವಿ ಸವಿಸ್ತಾರವಾಗಿ ತಿಳಿಸುತ್ತಿದ್ದಾರೆ. ಈ ಸೆಮಿನಾರಿಗೆ ಸಹಕರಿಸಿದಂಥ ನನ್ನ ಸ್ನೇಹಿತರಿಗೂ ಹಾಗೂ ಇದಕ್ಕೆ ಮಾರ್ಗದರ್ಶನ ನೀಡಿದಂಥ ದೇವರ ಸೇವೆ ವಂದನೆಗಳು ನಾನು ಮುಗಿಸುತ್ತೇನೆ.